Look at the question number 30. Find the ratio of the volumes of sphere and hemisphere having equal radius. ಇಲ್ಲಿ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಮತ್ತು ಹೆಮಿಸ್ಪಿಯರಿನ ಅನುಪಾತವನ್ನ ಹೇಳಬೇಕು. ಸೊ ಮೊದಲನೇದಾಗಿ ನಾವೇನ್ ಮಾಡೋಣ, ವಾಲ್ಯೂಮ್ ಆಫ್ ಸ್ಪಿಯರ್ ಮತ್ತು ವಾಲ್ಯೂಮ್ ಆಫ್ ಹೆಮಿಸ್ಪಿಯರಿನ ಫಾರ್ಮುಲಾವನ್ನ ಬರೆಯೋಣ. ಸೊ ಇಲ್ಲಿ ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಏನಾಗುತ್ತೆ 4/3 pi r ಕ್ಯೂಬ್ ಅಲ್ವಾ. ಸೊ ಇದೇನಾಗುತ್ತೆ ವಾಲ್ಯೂಮ್ ಆಫ್ ಸ್ಪಿಯರ್. ಸೊ ನೆಕ್ಸ್ಟ್ ಏನ್ ಡಿಫೈನ್ ಮಾಡೋಣ, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಸೊ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಈಸ್ ಈಕ್ವಲ್ ಟು ಏನಾಗುತ್ತೆ 2/3 pi r ಕ್ಯೂಬ್ ಅಲ್ವಾ. ಸೊ ಇದೇನಾಯ್ತು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂಡ್ ಸ್ಪಿಯರ್. ಸೊ ಇಲ್ಲಿ ಏನ್ ಹೇಳಿದಾರೆ ಅವರು, ಹ್ಯಾವಿಂಗ್ ಈಕ್ವಲ್ ರೇಡಿಯಸ್. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಹೆಮಿಸ್ಪಿಯರಿನ ರೇಡಿಯಸ್ಗಳು ಈಕ್ವಲ್ ಇದೆ. ಅಂದ್ರೆ ಹೆಮಿಸ್ಪಿಯರಿನ ರೇಡಿಯಸ್ 3 ಇದ್ರೆ, ಫಾರ್ ಎಕ್ಸಾಂಪಲ್ ಸ್ಪಿಯರಿನ ರೇಡಿಯಸ್ ಕೂಡ 3 ಇದೆ ಅಂತ, ಎರಡು ರೇಡಿಯಸ್ ಏನಾಗಿದೆ ಈಕ್ವಲ್ ಇದೆ, ಅಂದ್ರೆ ಈಕ್ವಲ್ ಸೈಜ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು, ಈ ಒಂದು ಸ್ಪಿಯರ್ ಮತ್ತು ಹೆಮಿಸ್ಪಿಯರಿನ ರೇಷಿಯೋಗಳನ್ನ ಬರೆಯೋಣ. ಸೊ ಇದೇನಾಗತ್ತೆ, ವಾಲ್ಯೂಮ್ ಆಫ್ ಸ್ಪಿಯರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ hemisphere. Okay, volume of hemisphere, which is equal to, here volume of sphere is 4/3 pi r cube divided by, here volume of hemisphere is 2/3 pi r cube ಆಗುತ್ತೆ. So ಇಲ್ಲಿ pi cancels. So here hemisphere and sphere having the equal radius. So this is r cube get cancels. 3 get cancels, which is equal to 4/2. Here two ratio 1. Okay,